ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ದೋಕ್ಲಾ, ಬೇಸನ್ ದೋಕ್ಲಾ ಹೇಗೆ ಮಾಡೋದು ನೋಡೋಣ ಬನ್ನಿ. ಬೇಸನ್ ದೋಕ್ಲಾ ಮಾಡೋದಕ್ಕೆ 1 ಕಪ್ ಬೇಸನ್ ತೊಗೊಂಡಿದ್ದೀನಿ. ಇದು ಕಡಲೆ ಹಿಟ್ಟು. ಜಲ್ದಿ ಮಾಡ್ಕೋತಾ ಇದ್ದೀನಿ. ಇದನ್ನು ಗಂಟುಗಳಿದ್ರೆ ಗಂಟು ಮತ್ತು ಗಲೀಜೆಲ್ಲ ಇದ್ದರೆ ಬರಲಿ ಅಂತ 1 ಕಪ್ಪು. ನೋಡ್ಕೊಂಡು ನೀವು ಬೇರೆ ಕಪ್ಗಳಲ್ಲಿ ಮೆಜರ್ಮೆಂಟ್ ಬೇಕಾದರೂ ತೊಗೋಬೋದು, ಅದೇ ಬೇಕು ಅಂತ ಇಲ್ಲ. ಜಲ್ದಿ ಮಾಡ್ಕೊಂಡಾಗಿದೆ. 1 ಚಮಚ ಸಕ್ಕರೆ, 1 ಚಮಚ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, 1 ಚಮಚ ಎಣ್ಣೆ, ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ತಾ ಆಮೇಲೆ ಒಂದೇ ಸರಿ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ. ಅದು ಬೆಟರ್ ಸ್ವಲ್ಪ ಟೈಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ದೋಸೆ ಬೆಟರ್ ಯಾವ ಥರ ಇರುತ್ತೆ ಆ ಥರ ಬರಬೇಕು. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಆಗಿದೆ. ಇವಾಗ ಒಂದು ಪಾತ್ರೆಗೆ ಎಣ್ಣೆ ಈ ಥರ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಯಾವುದಾದ್ರೂ ತೊಗೋಬೋದು, ಕೇಕ್ ಟಿನ್ನು, ಈ ಥರ ಸ್ಟೀಲ್ ಪಾತ್ರೆ ಯಾವುದಾದ್ರೂ. ಇವಾಗ ಈನೋ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈನೋ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬೆಟರ್ ಮಿಕ್ಸ್ ಆಗಿದೆ ಚೆನ್ನಾಗಿ. ಇವಾಗ ಕೇಕ್ ಟಿನ್ಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ತಳ ಕುಕ್ಕಿಬಿಟ್ಟು ಪಾತ್ರೆ ನೀರಿಟ್ಟು ಕಾಯಕ್ಕಿಟ್ಟಿದ್ದೀನಿ. ಕೆಳಗಡೆ ಒಂದು ಪ್ಲೇಟ್ ಏನಾದರೂ ಇಟ್ಕೊಳ್ಳಿ. ಅದ್ರ ಮೇಲೆ ಇಟ್ಬಿಟ್ಟು ಒಂದು 20 ನಿಮಿಷ ಕ್ಲೋಸ್ ಮಾಡಿ ಬಿಡೋಣ. ವಿಸಿಲ್ ಹಾಕೋಕೆ ಹೋಗಬೇಡಿ, ಸುಮ್ಮನೆ ಹಂಗೆ ಒಂದು ಲೋಟ ಏನೇನೋ ದಬಾಕಿ. ನೋಡಿ ಯಾವ ರೀತಿ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ. ಹಿಂಗೊಂದು ಸ್ಪೂನಿಂದ ಏನಾದ್ರೂ ಈ ಥರ ಚುಚ್ಚು ನೋಡಿ, ಕಡ್ಡಿಯಿಂದ ಯಾವ ಥರನಾದರೂ ಅದಕ್ಕೆ ಹತ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ. ತಣ್ಣಗಾಗ್ತಾ ಇರಲಿ ಸ್ವಲ್ಪ. ಈ ಕಡೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ, 1-2-3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ನೀವು ನೋಡ್ಕೊಂಡು ತೊಗೊಳ್ಳಿ. ಸ್ವಲ್ಪ ನಿಂಬೆ ರಸ ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಏನು ಪರವಾಗಿಲ್ಲ, ಮೇಲ್ಗಡೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸ್ವಲ್ಪ ಸಕ್ಕರೆ, 1 ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ. ನೀರಲ್ಲಿ ಕಲ್ಕೊಂಡು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳಿ, ಅಲ್ಲೇ ಕರಗುತ್ತೆ. ಸ್ವಲ್ಪ ಕರಗಲಿ. ಕೊತ್ತಂಬರಿ ಸೊಪ್ಪು. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಚಾಕುನಿಂದ ಸ್ವಲ್ಪ ಈ ಕಡೆ ಬಿಡಿಸ್ಕೊಳ್ಳೋಣ. ಇವಾಗ ಒಂದು ಪ್ಲೇಟ್ಗೆ ಊಟ ಮಾಡ್ಕೊತಾ ಇದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಕೇಕ್ ಥರ ಎಷ್ಟು ಚೆನ್ನಾಗಿ ಬಂದಿದೆ. ರವೆನಲ್ಲೂ ಕೂಡ ಮಾಡ್ಬೋದು, ನಾನಿವತ್ತು ಬೇಸನಲ್ಲಿ ಮಾಡಿದ್ದೀನಿ. ಮೇಲೆಲ್ಲ ಅದನ್ನ ನೀರೆಲ್ಲ ಹಾಕ್ಕೊಳ್ಳೋಣ, ಒಗ್ಗರಣೆ ನೀರು. ಚೆನ್ನಾಗಿ ನೀರೆಲ್ಲ ಹಾಕ್ಕೊಳ್ಳಿ. ನೀರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಏನು ಪರವಾಗಿಲ್ಲ, ಅದು ನೀರು ಎಳ್ಕೊಂಡಷ್ಟು ಚೆನ್ನಾಗಿರುತ್ತೆ. ದೋಕ್ಲಾ ರೆಡಿ, ಚೆನ್ನಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಟೇಸ್ಟ್ ಹೆಂಗಿದೆ ಹೇಳಿ. ಬಾಯ್ ಬಾಯ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.